ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಈ ಫೈಲ್ ಸೆಂಡ್ ಮಾಡೋರಿಗೆ ಮತ್ತು ಮೆಸೇಜ್ ಅಂದರೆ ಇಮೇಲ್ ಸೆಂಡ್ ಮಾಡೋರ್ದು ಟು ಮತ್ತು ಕಾರ್ಬನ್ ಕಾಪಿ, ಬ್ಲೈಂಡ್ ಕಾರ್ಬನ್ ಕಾಪಿ ಇವುಗಳ ಅರ್ಥ ಏನು ಮತ್ತು ಇವೆರಡರ ಮಧ್ಯೆ ಏನು ವ್ಯತ್ಯಾಸ ಅಂತ ಕಳೆದ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇವತ್ತು ನಾವು ಮುಖ್ಯವಾಗಿ ನೋಡಬೇಕಾಗಿರುವಂತಹ ವಿಷಯ ಏನಪ್ಪ ಅಂತಂದರೆ ಇದು ಫೈಲ್ ಅಟ್ಯಾಚ್. ಇದೇನಿದೆಯಲ್ಲ ಫೈಲ್ ಅಟ್ಯಾಚ್, ಇದರ ಒಂದು ಪ್ರಾಮುಖ್ಯತೆ ಏನು, ಎಷ್ಟು ಎಮ್ ಬಿವರೆಗೂ ಕಳಿಸ್ಬೋದು, ಯಾವ್ಯಾವ ಫೈಲ್ ಫಾರ್ಮ್ಯಾಟನ್ನು ನಾವಿಲ್ಲಿ ಕಳಿಸ್ಬೋದು ಅಂತ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಇವತ್ತು ನೋಡೋಣ. ಸೊ ಮೊದಲನೇದಾಗಿ ನೀವು ಜಿಮೇಲ್ನಲ್ಲಿ ಯಾವುದೇ ಒಂದು ಫೈಲನ್ನು ಕಳಿಸ್ಬೇಕಾದ್ರೆ ಅದಕ್ಕೆ ಇಂತಿಷ್ಟು ಒಂದು ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ ಎಷ್ಟಪ್ಪ ಅಂದರೆ ಜಿಮೇಲಲ್ಲಿ ಬರೀ ನೀವು 25 MB ಮಾತ್ರ ಕಳಿಸ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಜಿಮೇಲ್ನಲ್ಲಿ 25 MB ಮಾತ್ರ ನೀವು ಇಲ್ಲಿ ಫೈಲ್ ಯಾವುದೇ ಆಗಿರಲಿ ಅದು ಆ ಫೈಲನ್ನು ನೀವು ಕಳಿಸ್ಬೋದು. ಅದಕ್ಕಿಂತ ಮೇಲೆ ಕಳ್ಸೋಕ್ಕಾಗಲ್ಲ. ಕಳಿಸಿದ್ರೆ ನಿಮಗೆ ಎರರ್ ಬರುತ್ತೆ, ಮೆಸೇಜು ಸೆಂಡ್ ಆಗಲ್ಲ. ಸೊ ನೀವು ಜಿಮೇಲ್ನ ಒಂದು ಮೇಲ್ ಜಾಸ್ತಿ ಕಳಿಸ್ಬೇಕು, 1 GB ಇದೆ, 2 GB ಇದೆ ಅಂತಂದರೆ ಅದನ್ನು ನೀವು ಗೂಗಲ್ ಡ್ರೈವನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಆ ಫೈಲನ್ನು ಕಳಿಸ್ಬೋದು ಅಂತ ಅದರ ಬಗ್ಗೆ ಸಂಕ್ಷಿಪ್ತವಾದ ಗೂಗಲ್ ಡ್ರೈವ್ ವಿಡಿಯೋ ಟ್ಯುಟೋರಿಯಲ್ ಇದೆ. ನೀವು ಅದನ್ನು ಹೋಗಿ ನೋಡ್ಬೋದು. ನಿಮಗೆ ಐ ಬಟನಲ್ಲೂ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಇರುತ್ತೆ. ಸೊ ಇಲ್ಲಿ ನಾವು ಇಮೇಲಲ್ಲಿ ಫೈಲ್ ಅಟ್ಯಾಚಲ್ಲಿ ನೋಡಬೇಕಾದ್ರೆ ಅದನ್ನು ಹೇಗೆ ಅಟ್ಯಾಚ್ ಮಾಡೋದಂತಂದರೆ, ನಮ್ಮ ಹತ್ರ ಒಂದು 25 MB ಒಳಗಡೆ ಒಂದು ಫೈಲ್ ಇದೆ. ಅದು MS ವರ್ಡ್ ಆಗಿರ್ಬೋದು, ಪವರ್ ಪಾಯಿಂಟು, ಎಕ್ಸೆಲ್ ಯಾವುದನ್ನಾಗಿರ್ಬೋದು, ಅಥವಾ ಗೂಗಲ್ದು ಶೀಟು, ಸ್ಲೈಡು, ಡಾಕ್ಸು ಇವುಗಳು ನಿಮ್ಮ ಹತ್ರ PDF ಅಲ್ಲೋ ಅಥವಾ ಇಮೇಜಲ್ಲೋ ಮತ್ತು ಇನ್ಯಾವುದೇ ರೀತಿ ಅಪ್ಲಿಕೇಶನ್, ಗೂಗಲ್ ಆ್ಯಂಡ್ರಾಯ್ಡ್ ಆ್ಯಪ್ ಇವೆಲ್ಲವೂ ಇದೆ, ಅದು 25 MB ಒಳಗಡೆ ಇದೆ ಅಂತಂತಂದರೆ ನೀವು ಅದನ್ನು ಆರಾಮವಾಗಿ ಇಲ್ಲಿ ಕಳಿಸ್ಬೋದು. ಈ ಅಟ್ಯಾಚ್ ಫೈಲ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಫೈಲ್ ಎಲ್ಲಿದೆ ಅಂತ ನೀವು ಫಸ್ಟು ಐಡೆಂಟಿಫೈ ಮಾಡಬೇಕು. ನೋಡಿ ದಿಸ್ ಪಿ ಸಿ ಇಲ್ಲಿ PC ಇದೆಯಲ್ಲ, ಈ ಯಾವ ಡ್ರೈವಲ್ಲಿ ನಿಮ್ಮ ಫೈಲ್ ಇದೆ ಅಲ್ಲೂ ಕೂಡ ನೀವು ಹೋಗಿ ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಡೆಸ್ಕ್ಟಾಪಲ್ಲೂ ಇಟ್ಟಿರ್ತಾರೆ, ಡೆಸ್ಕ್ಟಾಪ್ ಇರುತ್ತಲ್ಲ ಐಕಾನ್ಸ್, ಅದ್ರ ಮೇಲೂ ಇಟ್ಟಿರ್ತಾರೆ. ಸೊ ನಾನಿಲ್ಲಿ ಡೆಸ್ಕ್ಟಾಪಲ್ಲಿ ಇಟ್ಟಿದ್ದೀನಿ. ಯಾವುದೋ ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಡೆಮೋನ. ಸೊ ನಾನಿಲ್ಲಿ ಒಂದು PDF ಫೈಲು 1 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಎಷ್ಟು KB ಇದೆ ಸೈಜ್ ತೋರಿಸುತ್ತೆ, ಇಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಅಟ್ಯಾಚ್ ಆಯ್ತು ಇದು ಫೈಲು. ಇದು ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಅಟ್ಯಾಚ್ ಆಗಿದೆ. ನೀವು ಇಲ್ಲಿ ಲೆಟ್ರ್ ಬರೆಯುವಾಗ ಫೈಲು ಅಟ್ಯಾಚ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹೇಳಿ ಬರಿಬೋದು. ಬರೆದ್ಬಿಟ್ಟು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಸೇಜು ಹೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ನೀವು 25 MB ಒಳಗಡೆ ಇದ್ದರೆ ಯಾವುದೇ ಫೈಲನ್ನು ಇಮೇಲಲ್ಲಿ ಕಳಿಸ್ಬೋದು. ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಸಾರಿ ಕೇಳಿದ್ದಾರೆ, ಇಮೇಲು ಜಿಮೇಲು ಎಷ್ಟು MB ವರೆಗೆ ಫೈಲ್ ಅಟ್ಯಾಚ್ ಕೊಟ್ಟಿರುತ್ತೆ ಅಂತ ಹೇಳಿ ಕೇಳ್ತಾರೆ. ಅದು 25 MB ಮಾತ್ರ. ನೋಡಿ ಸ್ನೇಹಿತರೆ, ತಿಳ್ಕೊಳ್ಳಿ, 25 MB ಮಾತ್ರ.